ವ್ಯಾರಿಕೋಸೀಲ್. ವ್ಯಾರಿಕೋಸೀಲ್ ಅಂದರೆ ಏನು, ಅದರಿಂದ ಆಗುವಂತಹ ತೊಂದರೆಗಳೇನು, ಮತ್ತು ವ್ಯಾರಿಕೋಸೀಲ್ನ ಯಾವ ರೀತಿ ಡಯಾಗ್ನೋಸ್ ಮಾಡ್ತವೆ, ಮತ್ತು ವ್ಯಾರಿಕೋಸೀಲಿಗೆ ಇರುವಂತಹ ಟ್ರೀಟ್ಮೆಂಟ್ಗಳೇನು, ವ್ಯಾರಿಕೋಸೀಲ್ ಟ್ರೀಟ್ಮೆಂಟ್ ಆದಮೇಲೆ ರಿಕವರಿ ಹೇಗಿರುತ್ತೆ, ಅದೆಲ್ಲ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ನನ್ನ ಹೆಸರು ಡಾಕ್ಟರ್ ರಾಜು ಆರ್, ಸೀನಿಯರ್ ಯೂರಾಲಜಿಸ್ಟ್ ಮತ್ತು ಆ್ಯಂಡ್ರಾಲಜಿಸ್ಟ್. ವ್ಯಾರಿಕೋಸೀಲ್ ಅಂತ ಹೇಳಿದರೆ ನಿಮ್ಮ ಬೀಜದ ಸುತ್ತ ಅಥವಾ ವೃಷಣ ಅಥವಾ ಟೆಸ್ಟಿಕಲ್ ಸುತ್ತ ಇರುವಂತಹ ನಾರ್ಮಲ್ ಆಗಿರುವಂತಹ ಬ್ಲಡ್ ವೆಸಲ್ಸ್ಗಳು ಅಗಲ ಆಗಿರುವಂಥದ್ದು ಅಥವಾ ಬಲೂನಿಂಗ್ ಆಗಿರುವಂಥದ್ದು. ಇದು ಏನಕ್ಕಾಗ್ತದೆ ಅಂತ ಹೇಳಿದ್ರೆ, ನಾವು ಕಾಲಲ್ಲಿ ವೇನ್ಸ್ ಅಗಲ ಆಗಿರೋದು ನೋಡಿರ್ತೇವೆ. ಈ ಟೆಸ್ಟಿಕಲ್ಸ್ ಸುತ್ತ ಇರುವಂಥ ವೆಸಲ್ ಯಾಕೆ ಅಗಲ ಆಗ್ತದೆ ಅಂತ ಹೇಳಿದ್ರೆ, ತುಂಬ ಹೊತ್ತು ಕೂತು ಕೆಲಸ ಮಾಡೋರು ಅಥವಾ ನಿಂತು ಕೆಲಸ ಮಾಡೋರು, ಅದು ಒಂದು ರೀಸನ್ ಇರುತ್ತೆ. ಬಟ್ ಮೇಯ್ನ್ ರೀಸನ್ ಏನು ಅಂತ ಹೇಳಿದ್ರೆ, ವೇನ್ಸಲ್ಲಿ ವ್ಯಾಲ್ವ್ಸ್ ಅಂತ ಹೇಳ್ತೇವೆ. ಸೊ ಇದು ಫಂಕ್ಷನ್ ಏನು ಅಂತ ಹೇಳಿದ್ರೆ, ಅದರಲ್ಲಿ ಹೋಗುವಂಥ ರಕ್ತನ ಒಂದೇ ಡೈರೆಕ್ಷನಲ್ಲಿ ಪಾಸ್ ಮಾಡುವಂಥದ್ದು. ಯಾವಾಗ ಈ ವ್ಯಾಲ್ವ್ಸ್ ಆಬ್ಸೆಂಟ್ ಇರುತ್ತೋ ಆವಾಗ ಅದು ರಕ್ತ ಅಲ್ಲೇ ಸ್ಟ್ಯಾಸಿಸ್ ಆಗುತ್ತೆ, ಅಂದರೆ ಅಲ್ಲೇ ನಿಲ್ತದೆ. ಸೊ ಅದರಿಂದಾಗಿ ವೆಸಲ್ಸ್ ದಪ್ಪ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ವ್ಯಾರಿಕೋಸೀಲ್ ಅಂತ ಹೇಳ್ತೇವೆ. ಸೊ ಇದರಿಂದ ನಿಮಗಾಗುವಂಥ ಎಫೆಕ್ಟ್ ಏನು, ಈ ವ್ಯಾರಿಕೋಸೀಲ್ ಆದಾಗ ವೆಸಲ್ಸ್ ಡೈಲೇಟೆಡ್ ಇರುತ್ತೆ. ಈ ಡೈಲೇಟೆಡ್ ವೆಸಲ್ಸಲ್ಲಿ ಬ್ಲಡ್ ಫ್ಲೋ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ ಆವಾಗ ಅದರ ಟೆಸ್ಟಿಕ್ಯುಲರ್ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ನಿಮಗೆ ಟೆಸ್ಟಿಕ್ಯುಲರ್ ಟೆಂಪ್ರೇಚರ್ ಯಾವಾಗ ಇನ್ಕ್ರೀಸ್ ಆಗುತ್ತೋ ಆವಾಗ ಟೆಸ್ಟಿಕಲಲ್ಲಿ ಆಗುವಂಥ ಫಂಕ್ಷನ್ಗಳು ಕಡಿಮೆ ಆಗುತ್ತೆ. ಏನು ಅಂತ ಹೇಳಿದ್ರೆ, ಈ ಟೆಂಪ್ರೇಚರ್ ಜಾಸ್ತಿ ಆಗೋದ್ರಿಂದ ಈ ಟೆಸ್ಟಿಕಲ್ಲಿರುವಂತಹ ಪ್ರೋಜೆನೇಟರ್ ಸೆಲ್ಸ್, ಅಂದರೆ ಹಾರ್ಮೋನ್ ಪ್ರೊಡಕ್ಷನ್ ಮಾಡುವಂತಹ ಸೆಲ್ಸ್ ಮತ್ತು ಸ್ಪರ್ಮ್ ಪ್ರೊಡಕ್ಷನ್ ಮಾಡುವಂಥ ಸೆಲ್ಸ್ಗೆ ಮೇಯ್ನಾಗಿ ಎಫೆಕ್ಟ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದರೆ, ಕೆಮಿಕಲ್ಸ್ ರಿಲೀಸ್ ಆಗೋದ್ರಿಂದ. ಸೊ ಇದರಿಂದಾಗಿ ನಿಮ್ಮ ಕ್ವಾಲಿಟಿ ಆಫ್ ದ ಸ್ಪರ್ಮ್ ಮತ್ತು ಸ್ಪರ್ಮ್ ಕ್ವಾಂಟಿಟಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅಷ್ಟು ಅಲ್ಲದೆ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದರ ಜೊತೆಗೆ ವ್ಯಾರಿಕೋಸೀಲಿಂದ ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ, ಟೆಸ್ಟಿಕ್ಯುಲರ್ ಸೈಜ್ ಹೋಗ್ತಾ ಹೋಗ್ತಾ ಸಣ್ಣ ಆಗ್ತಾ ಹೋಗುತ್ತೆ. ಸೊ ಇದು ಏನಕ್ಕೆ ಅಂತ ಹೇಳಿದ್ರೆ, ಮತ್ತು ಸೇಮ್ ಅದೇ ರೀಸನ್, ಟೆಸ್ಟಿಕ್ಯುಲರ್ಸ್ ನಿಮಗೆ ಫಂಕ್ಷನ್ ಕಡಿಮೆ ಆಗ್ತಾ ಇರೋದ್ರಿಂದ ಆ ಸೆಲ್ಸ್ ಎಲ್ಲ ಡೈ ಆಗ್ತಾ ಹೋಗುತ್ತೆ, ಮತ್ತು ಇದರಿಂದ ಟೆಸ್ಟಿಕ್ಯುಲರ್ ಸೈಜ್ ಕಡಿಮೆ ಆಗ್ತಾ ಹೋಗುತ್ತೆ. ನಾಲ್ಕನೇದಾಗಿ ಟೆಸ್ಟಿಸಲ್ಲಿ ಕ್ರೋನಿಕ್ ಪೇಯ್ನ್ ಆಗುವಂಥದ್ದು, ಅಂದರೆ ತುಂಬ ದಿನಗಳ ಕಾಲ ನಿಮಗೆ ನೋವು ಬರುವಂಥದ್ದು, ಇದು ಕೂಡ ನಿಮಗೆ ವ್ಯಾರಿಕೋಸೀಲಿಂದ ಆಗುವಂಥದ್ದು. ವ್ಯಾರಿಕೋಸೀಲ್ ಹೇಗೆ ಡಿಟೆಕ್ಟ್ ಆಗುತ್ತೆ ಅಂಥೇಳಿ, ಮೋಸ್ಟ್ ಆಫ್ ದ ಟೈಮ್ ಈಗ ನೀವು ಇನ್ಸಿಡೆಂಟಲ್ ಡಿಟೆಕ್ಷನ್ ಅಂತ ಹೇಳ್ತೇವೆ. ಅಂದರೆ ನಿಮಗೇನು ಸಿಮ್ಟಮ್ಸ್ ಇರೋದಿಲ್ಲ, ಬೇರೆ ಯಾವುದೋ ಕಾರಣಕ್ಕೆ ಸ್ಕ್ಯಾನ್ ಮಾಡಿಸಿದಾಗ ವ್ಯಾರಿಕೋಸೀಲ್ ಇದೆ ಅಂತ ಗೊತ್ತಾಗ್ತದೆ. ಯಾಕಂದರೆ ಇದು ಮೋಸ್ಟ್ ಕಾಮನ್ಲಿ ಸಿನ್ ಪ್ರಾಬ್ಲಮ್. ನೀವು 100% ಅಂತ ತೊಗೊಂಡ್ರೆ 15% ಗಂಡಸರಲ್ಲಿ ವ್ಯಾರಿಕೋಸೀಲ್ ತೊಂದರೆ ಇರುತ್ತೆ. ಬೇರೆ ಯಾವ ರೀತಿ ಡಯಾಗ್ನೋಸ್ ಮಾಡ್ತೇವೆ ಅಂದರೆ, ಕ್ಲಿನಿಕಲ್ಲಿನೇ ನಾವು ಡಯಾಗ್ನೋಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ತುಂಬ ಡೌಟ್ಫುಲ್ ಇದೆ ಅಂತ ಹೇಳಿದಾಗ ಸ್ಕ್ರೋಟಲ್ ಸ್ಕ್ಯಾನ್ನ ನಾವು ಅಡ್ವೈಸ್ ಮಾಡ್ತೇವೆ. ಸೊ ಇವಾಗ ವ್ಯಾರಿಕೋಸೀಲ್ ಇದೆ ಅಂತ ಗೊತ್ತಾಗಿದೆ ಅಂತ ಯಾವಾಗ ಪ್ರೊಸೀಜರ್ ನಾವು ಹೇಳ್ತೇವೆ ಅಂಥೇಳಿ. ಸೊ ವ್ಯಾರಿಕೋಸೀಲಲ್ಲಿ ಗ್ರೇಡ್ 1 to ಗ್ರೇಡ್ 4 ಇದೆ. ಈ ಸಂದರ್ಭದಲ್ಲಿ ಗ್ರೇಡ್ 3 ಮತ್ತು ಗ್ರೇಡ್ 4 ಇದ್ದಾಗ ಅದಕ್ಕೆ ಆಪ್ರೇಷನ್ ಮಾಡಬೇಕಾಗುತ್ತೆ ಅಥವಾ ಏನು ಪ್ರೊಸೀಜರ್ ಮಾಡಬೇಕಾಗುತ್ತೆ, ಅದು ಹಾಗೆ ಕಡಿಮೆ ಆಗೋದಿಲ್ಲ. ಸೊ ವ್ಯಾರಿಕೋಸೀಲ್ಗೆ ಯಾವುದೇ ರೀತಿಯ ಮೆಡಿಸಿನ್ಸ್ ಇಲ್ಲ ಅದನ್ನು ಸರಿ ಮಾಡೋದಕ್ಕೆ. ಈಗ ಗ್ರೇಡ್ 2 ಮತ್ತು ಗ್ರೇಡ್ 1 ನೋಡೋದಾದರೆ, ಗ್ರೇಡ್ 2 ಇದ್ದರೆ ನಿಮಗೆ ಟೆಸ್ಟಿಕ್ಯುಲರ್ ಡಿಸ್ಟರ್ಬೆನ್ಸಿ ಇದ್ದರೆ, ಅಂದರೆ ನಿಮ್ಮ ವೃಷಣದ ಸೈಜ್ 20% ನಿಮಗೆ ನಾರ್ಮಲ್ ಟೆಸ್ಟಿಸ್ಗೆ ಕಂಪೇರ್ ಮಾಡಿದ್ರೆ ಅದು ಏನಾದರೂ ಚೇಂಜಸ್ ಇದೆ ಅಂತ ಹೇಳಿದರೆ ಆವಾಗ ಆಪ್ರೇಷನ್ ಮಾಡಬೇಕಾಗುತ್ತೆ. ತುಂಬ ಪೇಯ್ನ್ ಇದೆ, ಲಾಂಗ್ ಸ್ಟ್ಯಾಂಡಿಂಗ್ ಪೇಯ್ನ್ ಆಗ್ತಾಯಿದೆ ಟೆಸ್ಟಿಕಲ್ಸಲ್ಲಿ ಅಂದಾಗ ಕೂಡ ಆಪ್ರೇಷನ್ ಮಾಡಬೇಕಾಗುತ್ತೆ. ಮತ್ತು ನಿಮಗೆ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೋತಾ ಇದ್ದೀರಾ, ನಿಮಗೆ ಸ್ಪರ್ಮ್ ಪ್ಯಾರಾಮೀಟರ್ಸ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿಯಲ್ಲಿ ಡಿಫೆಕ್ಟ್ ಇದೆ ಅಂತ ಹೇಳಿದಾಗ ಕೂಡ ಗ್ರೇಡ್ 2 ಆಪ್ರೇಷನ್ ಮಾಡಬೇಕಾಗುತ್ತೆ. ಗ್ರೇಡ್ 1 ಬಂದಾಗ ಆಪ್ರೇಷನ್ ನಾವು ಅಡ್ವೈಸ್ ಮಾಡೋದಿಲ್ಲ. ಬಟ್ ಈ ಪೇಷಂಟ್ಸ್ ತುಂಬಾ ವಿಜಿಲೆಂಟಾಗಿ ಫಾಲೋಅಪ್ಪಲ್ಲಿರಬೇಕು. ಯಾಕಂದರೆ ನಾವು ಸುಮಾರು ಸಾರಿ ನೋಡಿದ್ದೇವೆ, ಗ್ರೇಡ್ 1 ಎಲ್ಲ ಸಿಮ್ಟಮ್ಸ್ ಇರೋದಿಲ್ಲ ಮತ್ತು ಸ್ಪರ್ಮ್ ಪ್ಯಾರಾಮೀಟರ್ ನಾರ್ಮಲ್ ಇರುತ್ತೆ, ಹಾಗೆ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಆಫ್ಟರ್ 6 ಮಂತ್ ಅಥವಾ 1 ಇಯರ್ ನೋಡಿದ್ರೆ ಅದು ಗ್ರೇಡ್ ಇನ್ಕ್ರೀಸ್ ಆಗಿರುತ್ತೆ ಮತ್ತು ಸ್ಪರ್ಮ್ ಕ್ವಾಲಿಟಿ ಕೂಡ ಡಿಕ್ರೀಸ್ ಆಗಿರುತ್ತೆ. ಸೊ ಅದರಿಂದ ಎವ್ರಿ 6 ಮಂತ್ಸ್ ಗ್ರೇಡ್ 1 ಇರೋರು ಸ್ಕ್ಯಾನ್ ಮಾಡಿಸ್ಕೋಬೇಕು ಮತ್ತು ಸಿಮಿನ್ ಅನಾಲಿಸಿಸ್ ಮಾಡಿಸಿದ್ರೆ ಬೆಟರ್. ವ್ಯಾರಿಕೋಸೀಲ್ ಇದೆ ಅಂತ ಗೊತ್ತಾಗಿದೆ. ಸೊ ವ್ಯಾರಿಕೋಸೀಲ್ ಇದೆ ಅಂತ ಹೇಳಿದಾಗ ಯಾವ ರೀತಿ ಪ್ರೊಸೀಜರ್ ಮಾಡ್ತೇವೆ ಅಂಥೇಳಿ, ವ್ಯಾರಿಕೋಸೀಲ್ ಇದರಲ್ಲಿ 4 ರೀತಿ ಪ್ರೊಸೀಜರ್ ಮಾಡ್ತೇವೆ. ಮೊದಲನೇದಾಗಿ ಬಂದು ಕನ್ವೆನ್ಷನಲ್ ಓಪನ್ ಪ್ರೊಸೀಜರ್ ಸರ್ಜರಿ ಮಾಡುವಂಥದ್ದು. ಎರಡನೇದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡ್ತೇವೆ.
ಮೂರನೇದು ರೇಡಿಯೋಗ್ರಫಿಕ್ ಎಂಬುಲೇಷನ್ ಮಾಡ್ತಾರೆ. ನಾಲ್ಕನೇದು ಬಂದು ಈಗ ಮೋಸ್ಟ್ ಅಡ್ವಾನ್ಸ್ಡ್ ಇರೋದು ಅಥವಾ ಮೋಸ್ಟ್ ಸಕ್ಸಸ್ಫುಲ್ ಇರೋವಂಥದ್ದು ಮೈಕ್ರೋಸರ್ಜಿಕಲ್ ವ್ಯಾರಿಕೋಸಿಲೆಕ್ಟಮಿ ಅಂತೇಳಿ. ಒಂದೊಂದಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಈಗ ಓಪನ್ ಕನ್ವೆನ್ಷನಲ್ ಮೆಥಡ್ ಅಂತ ಏನು ಹೇಳಿದರೆ, ಓಪನ್ ಆಪ್ರೇಷನ್, ನಾವು ಗ್ರಾಯಿನಲ್ಲಿ ಇನ್ಸಿಷನ್ ಮಾಡಿ ಓಪನ್ ಮಾಡಿ ವ್ಯಾರಿಕೋಸಿಲ್ನ ಐಡೆಂಟಿಫೈ ಮಾಡಿ ಅದನ್ನು ಲೈಗೇಟ್ ಮಾಡ್ತೇವೆ. ಇದರಲ್ಲಿ ಏನು ತೊಂದರೆ ಅಂತ ಹೇಳಿದರೆ, ಇದರಿಂದ ಹೈಡ್ರೋಸಿಲ್ ಅಂದರೆ ಕಾಂಪ್ಲಿಕೇಶನ್ ಆಗುವಂಥದ್ದು ತೊಂದರೆ ಇತ್ತು, ಮತ್ತು ರಿಕರೆನ್ಸ್ ಆಗುವಂಥದ್ದು ಇತ್ತು. ಸೊ ಅದರಿಂದ ಇವಾಗ ಅಷ್ಟು ನಾವು ಯಥೇಚ್ಛವಾಗಿ ಮಾಡ್ತಾಯಿಲ್ಲ. ಎರಡನೇದಾಗಿ ಬಂದು ಲ್ಯಾಪ್ರೋಸ್ಕೋಪಿಕ್ ಪ್ರೊಸೀಜರ್. ಈ ಲ್ಯಾಪ್ರೋಸ್ಕೋಪಿಕ್ ಪ್ರೊಸೀಜರಲ್ಲಿ ಲ್ಯಾಪ್ರೋಸ್ಕೋಪಿ ಯೂಸ್ ಮಾಡಿ ನಾವು ವ್ಯಾರಿಕೋಸಿಲ್ನ ಐಡೆಂಟಿಫೈ ಮಾಡಿ ಲೈಗೇಟ್ ಮಾಡ್ತೀವಿ. ಬಟ್ ಇದರಲ್ಲಿ ಡಿಸಡ್ವಾಂಟೇಜ್ ಏನಾಗ್ತಾಯಿತ್ತು ಅಂತ ಹೇಳಿದ್ರೆ, ಇದರಲ್ಲಿ ರಿಕರೆನ್ಸ್ ರೇಟ್ ತುಂಬ ಜಾಸ್ತಿ ಬರ್ತಾಯಿತ್ತು. ಅದು ರಿಕರೆನ್ಸ್ ರೇಟು ಆಲ್ಮೋಸ್ಟ್ 10% to 15% ರಿಕರೆನ್ಸ್ ರೇಟ್ ಇತ್ತು. ಸೊ ಇದು ಕೂಡ ಈಗ ಅಷ್ಟು ನಾವು ಮಾಡೋದಿಲ್ಲ. ಮೂರನೇದಾಗಿ ಕೆಲವರು ರೇಡಿಯೋಗ್ರಫಿಕ್ ಎಂಬುಲೇಷನ್ ಮಾಡ್ತಾರೆ. ಇದರಲ್ಲಿ ಏನು ಅಂತ ಹೇಳಿದ್ರೆ, ನಿಮ್ಮ ಕಾಲಿನ ಮೂಲಕ ವೇಯ್ನ್ಗೆ ಹೋಗಿ ಅದರಿಂದ ಅಬ್ಡಮನ್ ಅಥವಾ ಯಾವ ವೇಯ್ನು ಟೆಸ್ಟಿಕಲ್ಗೆ ಸಪ್ಲೈ ಮಾಡ್ತಾಯಿದೆಯೋ ಅಲ್ಲಿ ಅದನ್ನು ಬ್ಲಾಕ್ ಮಾಡ್ತಾರೆ. ಸೊ ಇದರಲ್ಲಿ ಏನು ತೊಂದರೆ ಆಗ್ತಾಯಿದೆ ಅಂತ ಹೇಳಿದರೆ, ಸ್ಟಡೀಸ್ ಪ್ರಕಾರ, ಮೆಡಿಕಲ್ ಎವಿಡೆನ್ಸ್ ಪ್ರಕಾರ ಇದರಲ್ಲೂ ಕೂಡ ರಿಕರೆನ್ಸ್ ರೇಟ್ ಜಾಸ್ತಿ ಇದೆ. ಆಲ್ಮೋಸ್ಟ್ 15% ರಿಕರೆನ್ಸ್ ರೇಟ್ ಇದೆ. ಮತ್ತು ಕೆಲವರಲ್ಲಿ ಪೇಯ್ನ್ ಆಗುವಂಥದ್ದು, ಪೋಸ್ಟ್ ಆಪ್ರೇಟಿವ್ ಅಬ್ಡಮಿನಲ್ಲಿ ಎಂಬುಲೇಷನ್ ಮಾಡಿರ್ತಾರಲ್ಲ ಅಲ್ಲಿ ಪೇಯ್ನ್ ಆಗುವಂಥದ್ದು ಕಾಣಿಸ್ತಾ ಇದೆ. ಸೊ ಕೊನೆಯದಾಗಿ ಎಕ್ಸ್ಪ್ಲೇನ್ ಮಾಡೋದಾದರೆ, ಮೈಕ್ರೋಸರ್ಜಿಕಲ್ ವ್ಯಾರಿಕೋಸಿಲೆಕ್ಟಮಿ ಅಂಥೇಳಿ, ಇದರಲ್ಲಿ ನಾವು 1 ಸೆಂಟಿಮೀಟರ್ ಗ್ರಾಯಿನ್ ಇನ್ಸೆಷನ್ ಮಾಡ್ತೇವೆ, ಓಪನ್ ಮಾಡಿ ವ್ಯಾರಿಕೋಸಿಲ್ನ ಐಡೆಂಟಿಫೈ ಮಾಡಿ ಆಪ್ರೇಟಿವ್ ಮೈಕ್ರೋಸ್ಕೋಪ್ ಯೂಸ್ ಮಾಡ್ತೀವಿ. ಆಪ್ರೇಟಿವ್ ಮೈಕ್ರೋಸ್ಕೋಪ್ ಯೂಸ್ ಮಾಡೋದ್ರಿಂದ ಯಾವ ವೆಸಲ್ ಡೈಲೇಟೆಡ್ ಆಗಿದೆ ಅದನ್ನು ಎಕ್ಸಾಕ್ಟ್ಲಿ ನಾವು ಐಡೆಂಟಿಫೈ ಮಾಡ್ಬೋದು. ಮತ್ತು ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂತ ಹೇಳಿದರೆ, ಆರ್ಟ್ರಿನ ನಾವು ಅಂದರೆ ಟೆಸ್ಟಿಕಲ್ಗೆ ಸಪ್ಲೈ ಮಾಡ್ತಿರುವಂಥ ಆರ್ಟ್ರಿನ ನಾವು ಕರೆಕ್ಟಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ಇದರಿಂದ ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಇದರಿಂದ ನಿಮಗೆ ಹೈಡ್ರೋಸೀಲ್ ಅಂದರೆ ಬೀಜದ ಸುತ್ತ ನೀರು ತುಂಬಿಕೊಳ್ಳೋದು ಕಡಿಮೆ ಆಗುತ್ತೆ, ರಿಕರೆನ್ಸ್ ರೇಟ್ ಲೆಸ್ ದ್ಯಾನ್ 1% ಇದೆ, ಮತ್ತು ಫೇಲ್ಯೂರ್ ರೇಟ್ ಕೂಡ ಇಲ್ಲ ಇದರಲ್ಲಿ. ಸೊ ಇದು ಒಂದು ಈಗ ಅಡ್ವಾನ್ಸ್ ಪ್ರೊಸೀಜರ್. ಸೊ ಇದರಿಂದ ರಿಕವರಿ ಕೂಡ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಡೇನೇ ನಾವು ನಿಮಗೆ ಡಿಸ್ಚಾರ್ಜ್ ಮಾಡಿಬಿಡ್ತೇವೆ. ಸೊ ಇದಿಷ್ಟು ವ್ಯಾರಿಕೋಸಿಲ್ ಪ್ರೊಸೀಜರ್ನ ಬಗ್ಗೆ ಬ್ರೀಫ್ ಇನ್ಫಾರ್ಮೇಷನ್. ವ್ಯಾರಿಕೋಸಿಲ್ ಅಥವಾ ವ್ಯಾರಿಕೋಸಿಲಿಂದ ಇನ್ಫರ್ಟಿಲಿಟಿ ಆಗಿದೆ ಅಥವಾ ವ್ಯಾರಿಕೋಸಿಲಿನ ಬಗ್ಗೆ ಇನ್ನೂ ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ಕೆಳಗಿನ ನಂಬರ್ಗೆ ನೀವು ಯಾವಾಗಲಾದರೂ ಕಾಲ್ ಮಾಡ್ಬೋದು. ಡೆಫಿನೆಟ್ಲಿ ನಾವು ನಿಮಗೆ ಸಹಾಯ ಮಾಡ್ತೇವೆ. ಧನ್ಯವಾದಗಳು.